ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಪುನರೋಧಾಮ ಮತ್ತು ಸೀತಾಮಡಿಯ ದೇವಾಲಯಗಳಿಗೆ ಹೋಗಿ ವಾಪಸ್ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟಿದ್ದು ನೇಪಾಳದಲ್ಲಿರುವ ಜನಕಪುರಿಯ ಕಡೆಗೆ. ನೇಪಾಳ ಭಾರತದ ನೆರೆಯ ರಾಷ್ಟ್ರವಾಗಿದ್ದು ಬೈ ರೋಡ್ ನೇಪಾಳವನ್ನು ತಲುಪಬಹುದು. ಭಾರತೀಯ ನಾಗರಿಕರಿಗೆ ನೇಪಾಳ ತಲುಪೋದಕ್ಕೆ ಯಾವುದೇ ಪಾಸ್ಪೋರ್ಟ್ನ ಅವಶ್ಯಕತೆ ಇಲ್ಲ. ಸರ್ಕಾರ ಅಂದರೆ ಭಾರತ ಸರ್ಕಾರ ನೀಡಿರುವ ಯಾವುದೇ ಐಡಿಯನ್ನು ಇಟ್ಕೊಂಡು ನಾವು ನೇಪಾಳವನ್ನು ಪ್ರವೇಶಿಸಬಹುದು. ಭಾರತದಿಂದ ಬೈ ರೋಡ್ ನೇಪಾಳಕ್ಕೆ ಹೋಗೋದಾದರೆ ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ, ಬಿಹಾರದ ರಕ್ಸೋಲ್ನ ಮೂಲಕ, ಪಶ್ಚಿಮ ಬಂಗಾಳದ ಸಿಲಿಗುಡಿಯ ಮೂಲಕ ನೇಪಾಳವನ್ನು ಬೈ ರೋಡ್ ತಲುಪಬಹುದು. ಬೈ ಟ್ರೈನ್ ಅಥವಾ ಬೈ ಬಸ್ ನೇಪಾಳಕ್ಕೆ ಹೋಗೋದಾದರೆ ನಮ್ಮ ಭಾರತದ ಯಾವುದೇ ಭಾಗದಿಂದ ಗೋರಖ್ಪುರ ಅಥವಾ ರಕ್ಸೋಲ್ ಅಥವಾ ಸಿಲಿಗುಡಿಯನ್ನು ತಲುಪಿ ಅಲ್ಲಿಂದ ಈ ನೇಪಾಳದ ಗಡಿ ಭಾಗಕ್ಕೆ ಬಂದರೆ ಇಲ್ಲಿ ವೆರಿಫಿಕೇಷನನ್ನು ಮುಗಿಸಿ ಬಸ್ಗಳಿರುತ್ತೆ. ಬಸ್ ಹತ್ತಿ ನಾವು ಕಠ್ಮಾಂಡುವನ್ನು ತಲುಪಬಹುದು. ಜನಕಪುರ, ಕಠ್ಮಾಂಡು ಯಾವ ಪ್ರದೇಶಕ್ಕಾದರೂ ಹೋಗಬಹುದು. ಭಾರತದಿಂದ ನೇಪಾಳಕ್ಕೆ ಬೈ ಏರ್ ಹೋಗೋದಾದರೆ ಭಾರತದ ಪ್ರಮುಖ ನಗರಗಳಿಂದ ಫ್ಲೈಟ್ ಇದೆ. ಕಠ್ಮಾಂಡುವನ್ನು ತಲುಪಬಹುದು. ನೇಪಾಳಕ್ಕೆ ಹೋಗೋದಕ್ಕೆ ಭಾರತದ ನಾಗರಿಕರಿಗೆ ಪಾಸ್ಪೋರ್ಟ್ ಆಗಲಿ ವೀಸಾ ಆಗಲಿ ಬೇಕಾಗಿಲ್ಲ, ವೋಟರ್ ಐ ಡಿ ಇದ್ದರೆ ಸಾಕು. ಇನ್ನು ನಾವೇನಾದರೂ ಸ್ವಂತ ವಾಹನದಲ್ಲಿ ಹೋಗ್ತಾ ಇದ್ದರೆ ನೇಪಾಳ ಎಂಟ್ರಿ ಆಗ್ತಿದ್ದಂಗೆ ಪರ್ಮಿಟನ್ನು ಮಾಡಿಸ್ಬೇಕಾಗತ್ತೆ. ಇದನ್ನು ನೇಪಾಳದಲ್ಲಿ ಬನ್ಸಾಲ್ ಪರ್ಮಿಟ್ ಅಂತ ಕರೀತಾರೆ. ನಾವು ಬಿಹಾರದ ರಕ್ಸೋಲ್ನ ಮೂಲಕ ನೇಪಾಳಕ್ಕೆ ಬೈ ಕಾರ್ ಹೋಗ್ತಾ ಇದ್ದೀವಿ. ಆದ್ದರಿಂದ ಎಂಟ್ರಿ ಆಗ್ತಿದ್ದಾಗೆ ಪರ್ಮಿಟನ್ನು ಮಾಡಿಸಿದ್ವಿ. 10 ಡೇಸ್ಗೆ 6000 ರೂಪೀಸ್ ಚಾರ್ಜ್ ಮಾಡಿದ್ರು. ಪರ್ ಡೇಗೆ ಕಾರ್ಗಾದರೆ 600 ರೂಪೀಸ್ ಚಾರ್ಜ್ ಆಗುತ್ತೆ. ಭಾರತದಿಂದ ನೇಪಾಳಕ್ಕೆ ಎಂಟ್ರಿ ಆಗುವ ಎಲ್ಲ ವಾಹನಗಳಿಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಪರ್ಮಿಟನ್ನು ಮಾಡಿಕೊಡ್ತಾರೆ. ಈ ಸಮಯದಲ್ಲಿ ಯಾವಾಗ ಬೇಕಾದರೂ ಪರ್ಮಿಟನ್ನು ಮಾಡಿಸ್ಕೊಂಡು ನಾವು ನೇಪಾಳಕ್ಕೆ ಎಂಟ್ರಿ ಆಗಬಹುದು. ಇನ್ನು ನಾವು ನೇಪಾಳದ ಗಡಿ ಭಾಗದಿಂದ ಬಸ್ಸಲ್ಲಿ ಕಠ್ಮಾಂಡುವನ್ನು ತಲುಪ್ತೀವಿ ಅನ್ನೋದಾದರೆ ನೇಪಾಳಿ ರೂಪೀಸ್ 3000 ರೂಪೀಸ್ ಬಸ್ ಚಾರ್ಜ್ ಆಗುತ್ತೆ. ನೇಪಾಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಅಂದರೆ ವರ್ಷದ ಎಲ್ಲ ದಿನಗಳು ಕೂಡ ಉತ್ತಮ ಸಮಯವೇ. ನೇಪಾಳದ ಹೆಚ್ಚಿನ ಪ್ರದೇಶ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಮಳೆಗಾಲದಲ್ಲಿ ಹೋದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಮಳೆಗಾಲದಲ್ಲಿ ಭೇಟಿ ನೀಡೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ ನೇಪಾಳದ ಪ್ರಕೃತಿ ಸೌಂದರ್ಯ ಮತ್ತಷ್ಟು ಅಧಿಕ ಆಗಿರುತ್ತೆ. ಸುತ್ತ ಹಸಿರಿನಿಂದ ಕೂಡಿದ್ದು ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಮಳೆಗಾಲ ಒಂದನ್ನು ಬಿಟ್ಟು ಉಳಿದ ಯಾವ ಸಮಯದಲ್ಲಾದರೂ ವರ್ಷದ ಯಾವುದೇ ತಿಂಗಳಲ್ಲಾದರೂ ನೇಪಾಳಕ್ಕೆ ಭೇಟಿ ನೀಡಬಹುದು. ನಾವು ನೇಪಾಳಕ್ಕೆ ಬಿಹಾರದ ಮೂಲಕ ಬರ್ತಾ ಇದ್ದೀವಿ. ಯಾಕಂದರೆ ಬಿಹಾರದಲ್ಲಿ ಸೀತೆಯ ಜನ್ಮಸ್ಥಳ ಸೀತಾಮಾಹಿಯನ್ನು ನೋಡಿಕೊಂಡು ಅಲ್ಲಿಂದ 51 ಕಿಲೋಮೀಟರ್ ಇರುವಂತಹ ಜನಕಪುರಿಗೆ ಈಗ ಬಂದಿದ್ದೀವಿ. ಈ ಜನಕಪುರ್ ಸೌತ್ ನೇಪಾಳನ ಧನುಷಾ ಡಿಸ್ಟ್ರಿಕ್ಕಲ್ಲಿ ಇದೆ. ಬಹಳ ಹಿಂದೆ ತ್ರೇತಾಯುಗದಲ್ಲಿ ಈ ಒಂದು ಪ್ರದೇಶವನ್ನು ಮಿಥಿಲಾ ರಾಜ್ಯ ಅಂತ ಕರೆಯಲಾಗಿತ್ತು. ಈ ಮಿಥಿಲಾ ರಾಜ್ಯದ ಒಂದು ರಾಜಧಾನಿಯೇ ಈ ಜನಕಪುರ್. ನಾವು ಈಗ ಏನು ನೋಡ್ತಾ ಇದ್ದೀವೋ ಇಲ್ಲಿ ಜಾನಕಿ ಮಂದಿರ ಇದೆ. ಈಗ ಬಹಳ ಹಿಂದೆ ಅಂದರೆ ತ್ರೇತಾಯುಗದಲ್ಲಿ ಇಲ್ಲಿ ಜನಕ ಮಹಾರಾಜರ ಅರಮನೆ ಇತ್ತು. ಆ ಸ್ಥಳದಲ್ಲಿ ಈಗ ಜಾನಕಿ ಮಂದಿರವನ್ನು ಕಟ್ಟಲಾಗಿದೆ. ಬಹಳ ಹಿಂದೆ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಸಾಮಾನ್ಯವಾಗಿ ಅಜ್ಜಿಯರು ಮಕ್ಕಳಿಗೆಲ್ಲ ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ರು. ಹೀಗೆ ಹೇಳಬೇಕಾದ್ರೆ ಮಿಥಿಲಾ ನಗರದಲ್ಲಿ ಸೀತಾದೇವಿ ಹುಟ್ಟಿದಳು ಅಂತ ಹೇಳ್ತಾ ಇದ್ರು. ಇವತ್ತು ಆ ಸೀತಾದೇವಿ ಹುಟ್ಟಿದ ಒಂದು ಜಾಗಕ್ಕೆ ಬಂದಿದ್ದೀವಿ. ನಿಜಕ್ಕೂ ಈ ಒಂದು ಸ್ಥಳ ತುಂಬಾ ಚೆನ್ನಾಗಿದೆ. ನಾನು ಇಂದಿನ ವಿಡಿಯೋ ಸೀತಾಮಡಿಯಲ್ಲಿ ಹೇಳಿದ್ದೀನಿ.
ಜನಕ ಮಹಾರಾಜರ ಒಂದು ರಾಜ್ಯದಲ್ಲಿ 12 ವರ್ಷಗಳ ಕಾಲ ಬರಗಾಲ ಬಂದಾಗ ಇದರ ಬಗ್ಗೆ ಋಷಿಮುನಿಗಳನ್ನು ವಿಚಾರಿಸಿದಾಗ ಋಷಿಮುನಿಗಳು ರಾಜ ಜನಕರಿಗೆ ನೀವು ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುಮೆ ಮಾಡಿ ನಿಮ್ಮ ರಾಜ್ಯದಲ್ಲಿರುವ ಬರಗಾಲ ಹೋಗುತ್ತದೆ ಎಂದಾಗ ಜನಕ ಮಹಾರಾಜರು ಭೂಮಿಯನ್ನು ಉಳುತ್ತಾರೆ, ನೇಗಿಲನ್ನು ಹಿಡಿದು. ಆ ಒಂದು ಪ್ರದೇಶ ಈಗಿನ ಬಿಹಾರ ರಾಜ್ಯದಲ್ಲಿದೆ, ಭಾರತ ದೇಶದ ಬಿಹಾರ ರಾಜ್ಯದಲ್ಲಿದೆ. ಅದನ್ನು ಸೀತಾಮಡಿ ಎನ್ನುತ್ತಾರೆ. ಅಲ್ಲಿ ಸೀತೆಯು ಭೂಮಿಯನ್ನು ಉಳುವಾಗ ಜನಕರಾಜರಿಗೆ ಒಂದು ಮಡಿಕೆಯಲ್ಲಿ ಸಿಗುತ್ತಾರೆ. ಆ ಸೀತೆಯನ್ನು ತಂದು ಜನಕ ಮಹಾರಾಜ ತನ್ನ ರಾಜಧಾನಿಯಾದ ಜನಕಪುರಿಯಲ್ಲಿ ಬೆಳೆಸುತ್ತಾರೆ. ಸೀತೆಯು ತನ್ನ ಬಾಲ್ಯವನ್ನು ಕಳೆದಂತಹ ಆ ಒಂದು ಸ್ಥಳವೇ ಈ ಜನಕಪುರಿ. ಸೀತೆ ಆಡಿ ಬೆಳೆದ ಆ ಒಂದು ಅರಮನೆ ಕಾಲಾನಂತರದಲ್ಲಿ ನಶಿಸಿ ಹೋಗುತ್ತೆ. ಅನಂತರದಲ್ಲಿ 1910 ಇಲ್ಲಿ ಸೀತೆಯ ಚಿನ್ನದ ಮೂರ್ತಿಯೊಂದು ಸಿಗುತ್ತೆ. ಇದರಿಂದ ಪ್ರೇರಣೆಗೊಂಡಂತಹ ಆಗಿನ ಟೀಕಂಗಡದ ರಾಣಿ ವೃಷಾಭಾನು ಇಲ್ಲಿ ಸೀತೆಯ ಒಂದು ಮಂದಿರವನ್ನು ಕಟ್ಟಬೇಕೆಂದು ನಿರ್ಧರಿಸಿ ಇಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಸೀತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇದನ್ನು ಜಾನಕಿ ಮಂದಿರ ಎಂದು ಕರೆಯುತ್ತಾರೆ. ಈ ಒಂದು ದೇವಾಲಯದ ನಿರ್ಮಾಣಕ್ಕೆ ಸುಮಾರು 9 ಲಕ್ಷ ಚಿನ್ನದ ನಾಣ್ಯಗಳು ವೆಚ್ಚವಾಯಿತಂತೆ, ಖರ್ಚಾಯಿತಂತೆ. ಆದ್ದರಿಂದ ಈ ಒಂದು ದೇವಾಲಯವನ್ನು ನೌಲಾಕ ಮಂದಿರ್ ಅಂತ ಕೂಡ ಕರೀತಾರೆ. ಭಾರತದಲ್ಲಿರುವ ಅಯೋಧ್ಯ ನಗರ ಮತ್ತು ನೇಪಾಳದಲ್ಲಿರುವ ಈ ಜನಕಪುರವನ್ನು ಅವಳಿ ನಗರಗಳು ಎಂದು ಕರೆಯಲಾಗುತ್ತೆ. ಅಯೋಧ್ಯೆ ರಾಮನ ಜನ್ಮಭೂಮಿ ಆದರೆ ಜನಕಪುರಿ ಸೀತೆಯ ಜನ್ಮಭೂಮಿ. ಆದ್ದರಿಂದಲೇ ಇದನ್ನು ಅವಳಿ ನಗರಗಳು, ಸಿಸ್ಟರ್ಸ್ ಸಿಟೀಸ್ ಅಂತ ಕರೆಯಲಾಗುತ್ತೆ. ನಾವು ದೇವಾಲಯದ ಒಳಗಡೆ ಬಂದು ನೋಡ್ತೀವಿ. ಗರ್ಭಗುಡಿ ಕ್ಲೋಸ್ ಆಗಿತ್ತು. ಆಗ ಕೇಳಿದ್ವಿ ಅಲ್ಲಿರೋರಿಗೆ ಮತ್ತೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂದಾಗ ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ನಾವು ಡೈಲಿ ಯಾವ ಟೈಮ್ಗೆ ಓಪನ್ ಆಗುತ್ತೆ, ಯಾವ ಟೈಮಿಗೆ ಕ್ಲೋಸ್ ಆಗುತ್ತೆ ಅಂತ ಕೇಳಿದ್ವಿ. ಆಗ ಅವ್ರು ಹೇಳಿದ್ರು ಪ್ರತಿದಿನ ಅರ್ಲಿ ಮಾರ್ನಿಂಗ್ 5:30ಗೆ ಓಪನ್ ಆದರೆ ಆಫ್ಟರ್ನೂನ್ 12:30ಗೆ ಕ್ಲೋಸ್ ಆಗುತ್ತೆ. ಮತ್ತು ಸಂಜೆ 4 o'clockಗೆ ಓಪನ್ ಆದರೆ ನೈಟ್ 8:30ಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಇನ್ನೇನು ಸಂಜೆ 4 ಗಂಟೆವರೆಗೂ ವೆಯ್ಟ್ ಮಾಡಲೇಬೇಕು. ಆಲ್ರೆಡಿ 1 ಗಂಟೆ ಆಗಿದೆ. ನಾವಿಡೀ ಈ ಒಂದು ದೇವಸ್ಥಾನ ಸುತ್ತ ನೋಡೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಅಂದ್ಕೊಂಡು ಹೊರಗಡೆ ಬಂದು ಇಡೀ ದೇವಸ್ಥಾನನ ಒಂದು ಸುತ್ತ ಹಾಕೋಣ ಅಂದ್ಕೊಂಡು ಹೋದ್ವಿ. ಭಯಂಕರ ಬಿಸಿಲಿತ್ತು. ಕೆಳಗಡೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ. ಮೇಲ್ಗಡೆ ಅಂತೂ ತಲೆ ಎಲ್ಲ ಅಷ್ಟು ಸುಡ್ತಾ ಇತ್ತು. ಈ ಒಂದು ಜಾನಕಿ ಮಂದಿರದ ಒಂದು ಗೋಡೆಗಳ ಮೇಲೆಲ್ಲ ಮಧುಬನಿ ಪೇಂಟಿಂಗ್ಸನ್ನು ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಾಲಯ ಅಂತೂ ತುಂಬ ದೊಡ್ಡದಾಗಿದೆ. ದೇವಸ್ಥಾನ ಜಾನಕಿ ಮಂದಿರ ಏನಿದೆ ಅದನ್ನು ನೋಡಿಕೊಂಡು ಹಾಗೆ ಬರ್ತಾ ಇದ್ವಿ. ಆ ಜಾನಕಿ ಮಂದಿರದ ಹಿಂಭಾಗದಲ್ಲಿ ಒಂದು ಸಂಗ್ರಹಾಲಯ ಇತ್ತು. ಹೋಗಿ ನೋಡಿದ್ವಿ. ಅದು ಸಾಂಸ್ಕೃತಿಕ ಸಂಗ್ರಹಾಲಯ ಅಂತ ಹಾಕಿದ್ರು. ಅದಕ್ಕೆ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ ನೇಪಾಳಿ ಕರೆನ್ಸಿ ಆದರೆ 15 ರೂಪೀಸ್, ಇಂಡಿಯನ್ ಕರೆನ್ಸಿ ಆದರೆ 10 ರೂಪೀಸ್. ನೋಡಿ, ಇದು ನೇಪಾಳಿ ನೋಟ್ಸ್ಗಳು. ಟಿಕೆಟನ್ನು ತೊಗೊಂಡು ನಾವು ಜಾನಕಿ ಮ್ಯೂಸಿಯಂನ ನೋಡ್ಕೊಂಬರೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಬಿಳಿ ಬಣ್ಣದಲ್ಲಿರುವ ಈ ಒಂದು ಮಹಲ್ ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿತ್ತು. ಈ ಒಂದು ಮ್ಯೂಸಿಯಂನ ಗೋಡೆಯ ಮೇಲೆಲ್ಲ ಮಧುಬನಿ ಆರ್ಟ್ಸನ್ನು ನೋಡಬಹುದು, ಮಧುಬನಿ ಚಿತ್ರಕಲೆಯನ್ನು.
ಹಾಕಿದ್ದಾರೆ ನೋಡ್ಬೋದು. ಇದನ್ನು ಮಿಥಿಲಾ ಆರ್ಟ್ಸ್ ಅಂತ ಕೂಡ ಕರೀತಾರೆ. ಈ ಒಂದು ಮ್ಯೂಸಿಯಂನಲ್ಲಿ ಗೊಂಬೆಗಳ ಮೂಲಕ ಜನಕ ಮಹಾರಾಜರಿಗೆ ಸೀತಾದೇವಿ ಹೇಗೆ ಸಿಕ್ಕಿದರು ಅನ್ನುವ ಕಥೆಯನ್ನು ಹೇಳಲಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಮ್ಯೂಸಿಯಂ. ಚಿಕ್ಕದಾದರೂ ಪುಟ್ಟದಾದರೂ ಚೊಕ್ಕವಾಗಿ ತುಂಬಾ ಚೆನ್ನಾಗಿದೆ. ಸೀತಾದೇವಿ ಬಾಲ್ಯವನ್ನು ಕಳೆದ ಈ ಸ್ಥಳದಲ್ಲಿ ಆ ಒಂದು ಬಾಲ್ಯದ ಚಿತ್ರಣವನ್ನು ಗೊಂಬೆಗಳ ಮೂಲಕ ಹೇಳಲಾಗಿದೆ. ಅದಂತೂ ಎಂಥ ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಲಾಗಿದೆ. ತುಂಬ ಚೆನ್ನಾಗಿದೆ. ಮತ್ತು ನೆಲಮಾಳಿಗೆಯಲ್ಲಿ ಮತ್ತೊಂದು ಮ್ಯೂಸಿಯಮನ್ನು ಮಾಡಲಾಗಿತ್ತು. ಆ ಮ್ಯೂಸಿಯಂ ಕಡೆ ಹೊರಟ್ವಿ. ಈ ಒಂದು ಮ್ಯೂಸಿಯಂನಲ್ಲಿ ಸೀತೆ ಬಳಸುತ್ತಿದ್ದಂತಹ ವಸ್ತ್ರಗಳು, ಒಡವೆಗಳನ್ನು ಇಡಲಾಗಿದೆ. ದೇವಾಲಯವನ್ನು ಒಂದು ಸುತ್ತು ಹಾಕಿಕೊಂಡು ಬಂದ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಯಾರೋ ಸುಮಾರು ಜನ ಸೇರಿದ್ರು. ಹೋಗಿ ಏನು ಅಂತ ನೋಡಿದ್ವಿ. ಏನು ಅಂತ ಕೇಳಿದ್ದಕ್ಕೆ ಅವರು ನಾವು ಜಾನಕಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅವರ ಪದ್ಧತಿಯ ಪ್ರಕಾರ ಅವರು ಸೀತಾದೇವಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ರು. ದೇವಾಲಯದಿಂದ ಹೊರಗಡೆ ಬರ್ತಿದ್ದಾಗೆ ಎಡಭಾಗದಲ್ಲಿ ರಾಮ ಜಾನಕಿ ವಿವಾಹ ಮಂಟಪ ಅಂತ ಹಾಕಿದ್ರು. ಅಲ್ಲಿ ಹೋಗಿ ಟಿಕೆಟನ್ನು ತೊಗೊಂಡ್ವಿ. ಎಂಟ್ರಿ ಫೀಸ್ ಇತ್ತು ಆ ವಿವಾಹ ಮಂಟಪ ನೋಡೋದಕ್ಕೆ. ಪರ್ ಹೆಡ್ 10 ರೂಪೀಸ್ ನೇಪಾಳಿ ಕರೆನ್ಸಿ. ಜಾನಕಿ ಮಂದಿರ ಒಂದು ರೀತಿ ಇದೆ, ಅದರ ಒಂದು ಆರ್ಕಿಟೆಕ್ಚರ್. ಈ ವಿವಾಹ ಮಂಟಪದ ಒಂದು ಆರ್ಕಿಟೆಕ್ಚರ್ ಬೇರೆ ರೀತಿಯೇ ಇದೆ. ನೋಡಿ, ಇದೇ ಸ್ಥಳದಲ್ಲಿ ರಾಮ ಮತ್ತು ಸೀತೆಯ ಮದುವೆ ಆಯಿತಂತೆ. ಆ ಒಂದು ಮಂಟಪವನ್ನು ಈಗ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸೀತಾರಾಮರು ವಿವಾಹವಾದ ಸ್ಥಳದಲ್ಲಿ ಸೀತಾರಾಮರ ಮೂರ್ತಿಗಳನ್ನು ಇಡಲಾಗಿದೆ. ಸೀತೆಯ ಜನ್ಮ ವೃತ್ತಾಂತವೇ ಇರಬಹುದು, ರಾಮ ಸೀತೆಯ ಮದುವೆಯೇ ಇರಬಹುದು. ಇದೆಲ್ಲವನ್ನು ನಾವು ಕಥೆಗಳ ರೂಪದಲ್ಲಿ ಕೇಳಿದ್ವಿ, ಟಿವಿ ಅಥವಾ ಸಿನಿಮಾಗಳಲ್ಲಿ ನೋಡಿದ್ವಿ. ಅದರ ಒಂದು ಪ್ಲೇಸ್ ಇದೆಯಾ ಅನ್ನೋ ಒಂದು ಕಲ್ಪನೆ ಇತ್ತು. ಆದರೆ ಇಂದು ಬಂದು ಆ ಪ್ಲೇಸನ್ನು ನೋಡ್ತಿದ್ದೀವಿ. ಹಾಗಾದರೆ ಇದೆಲ್ಲ ನಡೆದಿತ್ತಾ
ನಡೆದಿರೋದಕ್ಕೆ ಅಲ್ವಾ ಈ ಪ್ಲೇಸ್ ಇರೋದು ಅಂತ ನಮಗೆ ನಾವು ಸಮಾಧಾನ ಮಾಡ್ಕೊಂಡ್ವಿ. ಚಿಕ್ಕಂದಿನಿಂದ ರಾಮ ಸೀತೆಯರ ನಾಟಕಗಳನ್ನು ನೋಡುತ್ತಾ ರಾಮ ಸೀತೆಯರ ಕಥೆಗಳನ್ನು ಕೇಳುತ್ತಾ ಬೆಳೆದ ನಾನು ಈ ದಿನ ಅದೇ ರಾಮ ಸೀತೆ ಮದುವೆ ಆಗಿರುವ ಒಂದು ಪ್ಲೇಸ್ಗೆ ಬಂದಿರೋದು ನಿಜಕ್ಕೂ ತುಂಬ ಖುಷಿ ಕೊಡ್ತು. ಈ ಒಂದು ಸೀತಾ ರಾಮರ ವಿವಾಹ ಮಂಟಪ ನೋಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಎದುರುಗಡೆ ಹೋಟೆಲ್ ಇತ್ತು, ಅಲ್ಲೋಗಿ ಊಟ ಮಾಡಿ ನಾವು ಹೊರಟಿದ್ದು ರಾಮ ಮಂದಿರದ ಕಡೆಗೆ. ಈ ಒಂದು ರಾಮನ ದೇವಾಲಯ ಜಾನಕಿ ಮಂದಿರದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ನಾವು ಸಂಜೆ 4 ಗಂಟೆವರೆಗೂ ಟೈಮ್ ಇದೆ ಅಂದ್ಕೊಂಡು ನಡ್ಕೊಂಡೆ ಈ ದೇವಾಲಯಕ್ಕೆ ಬಂದ್ಬಿಟ್ವಿ. ಮತ್ತೆ ಕಾರ್ ಹತ್ರ ನಾವು ಹೋಗಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ದೇವಸ್ಥಾನ 4 ಗಂಟೆಗೆ ಓಪನ್ ಆಗೋದು ಅಂತ ಹೇಳಿದ್ರು. ಹೇಗಿದ್ದರೂ ಜಾನಕಿ ದೇವಾಲಯ ಕೂಡ 4 ಗಂಟೆಗೆ ತೆಗೆಯೋದು. ಮೊದಲಿಗೆ ಇಲ್ಲೇ ದರ್ಶನ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತ ಹೇಳಿ ಇಲ್ಲೇ ದೇವಸ್ಥಾನ ತೆಗೆಯೋವರೆಗೂ ವೆಯ್ಟ್ ಮಾಡಿದ್ವಿ. 4 ಗಂಟೆಗೆ ಕರೆಕ್ಟಾಗಿ ದೇವಾಲಯವನ್ನು ಓಪನ್ ಮಾಡಿದ್ರು. ಈ ಒಂದು ರಾಮ ದೇವಾಲಯವು ಕೂಡ ಅರ್ಲಿ ಮಾರ್ನಿಂಗ್ 5:30ಗೆ ಓಪನ್ ಆದರೆ ಆಫ್ಟರ್ನೂನ್ 12:30ಗೆ ಕ್ಲೋಸ್ ಆಗುತ್ತಂತೆ. ಮತ್ತೆ ಸಂಜೆ ಈವ್ನಿಂಗ್ 4 o'clockಗೆ ಓಪನ್ ಆದರೆ ರಾತ್ರಿ 8:30ಗೆ ಕ್ಲೋಸ್ ಆಗುತ್ತಂತೆ. ರಾಮನ ದರ್ಶನವನ್ನು ಪಡೆದು ರಾಮನ ಎದುರುಗಡೆಯೇ ರಾಮನ ಬಂಟ ಹನುಮಂತನ ಒಂದು ಪುಟ್ಟ ದೇವಾಲಯ ಇತ್ತು, ಅದು ಕೂಡ ಓಪನ್ ಆಯಿತು. ಅಲ್ಲಿ ಹೋಗಿ ಆಂಜನೇಯನ ದರ್ಶನವನ್ನು ಪಡೆದು ನಾವು ಜಾನಕಿ ಮಂದಿರದ ಕಡೆ ಹೊರಟ್ವಿ. ರಾಮ ಮಂದಿರದಿಂದ ಇಲ್ಲಿ ಬರೋಷ್ಟರಲ್ಲೇ ದೇವಾಲಯ ತುಂಬೋಗಿತ್ತು. ನಮ್ಮ ಥರನೇ ಸುಮಾರು ಜನ ವೆಯ್ಟ್ ಮಾಡ್ತಾ ಕೂತಿದ್ರು ಹೊರಗಡೆ. 4 ಗಂಟೆಗೆ ದೇವಸ್ಥಾನ ಓಪನ್ ಆಗ್ತಿದ್ದಾಗೆ ರಶ್ ಆಗಿಬಿಟ್ಟಿತ್ತು. ಈ ರಶಲ್ಲೇ ಹೇಗೋ ಒಳಗಡೆ ನುಗ್ಗಿದ್ವಿ. ಸೀತೆಯ ದರ್ಶನನೂ ಕೂಡ ಮಾಡಿದ್ವಿ. ಸೀತೆಯ ಮನೆಯಲ್ಲಿ ಸೀತೆಯ ದರ್ಶನವನ್ನು ಮಾಡಿದ್ದು ತುಂಬ ಖುಷಿಯಾಯಿತು. ಸೀತೆಯ ದರ್ಶನವನ್ನು ಮಾಡಿದ ನಂತರ ಹಾಗೆ ಆ ಸೀತಾದೇವಿಯ ಒಂದು ದೇವಾಲಯದ ಮುಂಭಾಗದಲ್ಲೇ ಎದುರಿಗೆ ಆಂಜನೇಯನ ಮೂರ್ತಿ ಇತ್ತು. ಆಂಜನೇಯನಿಗೆ ನಮಿಸಿ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ನ್ಯಾಕ್ಸನ್ನು ತಿಂದು ನಾವು ಹೊರಟಿದ್ದು ಧನುಷ್ ಧಾಮದ ಕಡೆಗೆ. ಅಷ್ಟರಲ್ಲಾಗಲೇ ಡ್ರೈವರ್ ಗುರ್ರ ಅಂತಿದ್ರು. ದೇವಸ್ಥಾನ ತೆಗಿಲಿಲ್ಲ ಅಂದ್ರೇನು, ಕೈ ಮುಕ್ಕೊಂಡು ಬರ್ಬೋದಿತ್ತಲ್ಲ, ಕಟ್ಮಂಡಿಗೆ ಹೋಗೋದು ಯಾವಾಗ ಅಂತ.